नमस्कार, मैं हूं आपके साथ सुहानी बहुगुना और आप देख रहे हैं पल्स 24 न्यूज। केंद्रीय मंत्री प्रहलाद जोशी ने कहा कि केंद्र सरकार ने हुबली हाईवे अड्डे पर नागरिक उड्डयन सुरक्षा ब्यूरो का एक सहायक क्षेत्रीय कार्यालय स्थापित करने का निर्णय लिया है। उन्होंने कहा कि मैंने जनवरी 2024 में पूर्व केंद्रीय नागरिक उड्डयन मंत्री ज्योतिरादित्य शिंदे से हुबली हाईवे अड्डे पर एक सहायक क्षेत्रीय कार्यालय शुरू करने का अनुरोध किया था। उन्होंने अप्रैल 2024 में सहायक क्षेत्र कार्यालय शुरू करने के लिए सैद्धांतिक सहमति दी है। अब केंद्रीय वित्त मंत्रालय ने नए पदों की मंजूरी दे दी है और हुबली में ARO कार्यालय काम करना शुरू कर देगा। ಸಂಬಂಧಿಸಿದಂತೆ ಒಂದು ವಿಷಯ ಹೇಳ್ತೇನೆ. ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ದೇಶಾದ್ಯಂತ 20 ಹೊಸ ಪ್ರಾದೇಶಿಕ ಕಚೇರಿಗಳು ಆರಂಭ ಆಗ್ತಾ ಇದ್ದಾವೆ. ಈ ಪ್ರಾದೇಶಿಕ ಕಚೇರಿಗಳ ಅಡಿಯಲ್ಲಿ 61 ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಆಫೀಸರ್ ಹುದ್ದೆಗಳು ದೇಶಾದ್ಯಂತ ಇಲ್ಲಿವರೆಗೆ ಕಾರ್ಯನಿರ್ವಹಿಸ್ತಾ ಇದ್ದು ಇವು ವಿಮಾನ ನಿಲ್ದಾಣಗಳ ಸೆಕ್ಯೂರಿಟಿ ಮತ್ತು ವ್ಯವಸ್ಥೆಗಳ ಸಂಬಂಧಪಟ್ಟಂತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಈ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಎಲ್ಲ ವಿಮಾನ ನಿಲ್ದಾಣಗಳ ವ್ಯವಸ್ಥಿತ ಕಾರ್ಯಾಚರಣೆ ಮತ್ತು ಭದ್ರತೆ ವಿಷಯದ ಕೆಲಸವನ್ನು ನಿರ್ವಹಿಸಲು ಪ್ರಸ್ತುತ 20 ಹೊಸ ಬ್ಯೂರೋ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯ ಪ್ರಾದೇಶಗಳ ಜೊತೆಗೆ 4 ಪ್ರಾದೇಶಿಕ ಕಾರ್ಯಾಲಯಗಳನ್ನು ಮೋದಿ ಸರ್ಕಾರ ಓಪನ್ ಮಾಡುವ ತೀರ್ಮಾನ ತೆಗೆದುಕೊಂಡಿದೆ. ಅದರ ಜೊತೆಗೆ 13 ಹೊಸ ಅಸಿಸ್ಟೆಂಟ್ ರೀಜನಲ್ ಆಫೀಸರ್ ಅಂದ್ರೆ ಸಹಾಯಕ ಪ್ರಾದೇಶಿಕ ಕಾರ್ಯಾಲಯಗಳನ್ನು ಪ್ರಾರಂಭಿಸಲಾಗಿದೆ. ಅಲ್ಲಿ ಸಹಾಯಕ ನಿರ್ದೇಶಕರ ಹುದ್ದೆಯನ್ನು ತಿಳಿಸಲಾಗಿದೆ. ಅದರಲ್ಲಿ ಈ 13 ಪೈಕಿ ಇಡೀ ದೇಶಾದ್ಯಂತ 13 ಪೈಕಿ ಹುಬ್ಬಳ್ಳಿಯಲ್ಲಿ ಒಂದು CASLO ಈ ಒಂದು ಕಚೇರಿ ಇಲ್ಲೇ ಕಾರ್ಯನಿರ್ವಹಿಸ್ತದೆ. ಇದರ ಪರಿಣಾಮವಾಗಿ ಇದನ್ನ ನಾನು ಏಪ್ರಿಲ್ದಲ್ಲೇ ಈ ರೀತಿ ಅದಕ್ಕಿಂತ ಮೊದಲು ಈ ರೀತಿ ಹೊಸ ಪ್ರಾದೇಶಿಕ ಮತ್ತು ಹೆಚ್ಚುವರಿ ಪ್ರಾದೇಶಿಕ ಕಾರ್ಯಾಲಯಗಳನ್ನ ಮಾಡಬೇಕು ಅನ್ನುವಂಥದ್ದು ಅಸಿಸ್ಟೆಂಟ್ ರೀಜನಲ್ ಆಫೀಸ್ ಮಾಡಬೇಕಂತ ತೀರ್ಮಾನ ಆಗಿತ್ತು ಬಹಳ ಮೊದಲ. ಹಾಗಾಗಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ಗೆ ಅವತ್ತಿನ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಪತ್ರವನ್ನು ಬರೆದಿದ್ದೆ, ಅವ್ರಿಗೆ ವಿನಂತಿಯನ್ನು ಮಾಡಿದ್ದೆ. ಅದು ನಮ್ಮ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದರ ಪರಿಣಾಮವಾಗಿ ಭದ್ರತೆ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ ಯಾವುದೇ ಸುತ್ತಮುತ್ತಲಿನ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ ಏನು ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇತ್ತು ಅದು ಹುಬ್ಬಳ್ಳಿಯಿಂದನೇ ತೀರ್ಮಾನ ಆಗ್ತದೆ. ಮತ್ತು ಬೆಂಗಳೂರು ಹೊರತುಪಡಿಸಿ ಉಳಿದೆಲ್ಲ ವಿಮಾನ ನಿಲ್ದಾಣಗಳು ಬೆಂಗಳೂರು ಮಂಗಳೂರು ಹೊರತುಪಡಿಸಿ ಉಳಿದೆಲ್ಲ ವಿಮಾನ ನಿಲ್ದಾಣಗಳು ಕರ್ನಾಟಕದಲ್ಲಿ ಏನಿದ್ದಾವೆ ಅದರ ಸೆಕ್ಯೂರಿಟಿ ಮತ್ತು ಅದಕ್ಕೆ ಸೆಕ್ಯೂರಿಟಿ ರಿಲೇಟೆಡ್ ಪರ್ಮಿಷನ್ಸ್ ಏನಿರ್ತವೆ ವಿಮಾನದ ಭದ್ರತೆ ದೃಷ್ಟಿಯಿಂದ ವಿಮಾನದ ಸೆಕ್ಯೂರಿಟಿ ಆ ಎಲ್ಲಾ ತೀರ್ಮಾನಗಳು ಇಲ್ಲಿನ ಮೇಲೆ ಹುಬ್ಬಳ್ಳಿಯಲ್ಲಿ ಆಗ್ತವೆ. ಹಾಗಾಗಿ ಇದರಿಂದ ನಮ್ಮ ಮುಂದೆ ವಿಮಾನಯಾನ ಸಂಸ್ಥೆಗಳು ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡಬೇಕಂದಾಗೂ ಸಹಿತ ಈ ಕಚೇರಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅವತ್ತಿನ ಮಂತ್ರಿಗಳಾದಂತಹ, ಯಾಕಂದ್ರೆ ಇದು ಏಪ್ರಿಲ್ದಲ್ಲೇ ಅನುಮೋದನೆ ಸಿಕ್ಕಿತ್ತು, ಈಗ ಫೈನಾನ್ಸ್ ಅಪ್ರೂವಲ್ ಸಿಗಬೇಕಾಗಿತ್ತು. ಫೈನಾನ್ಸ್ ಅಪ್ರೂವಲ್ ಈಗ ಕೆಲವು ದಿವಸಗಳ ಹಿಂದೆ ಸಿಕ್ಕಿ ಈಗ ಅಧಿಕೃತ ಅಪ್ರೂವಲ್ ಬಂದಿದೆ. ಹಾಗಾಗಿ ಇದು ಒಂದು ಬಹಳ ಒಳ್ಳೆಯ ಬೆಳವಣಿಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಡೆವಲಪ್ಮೆಂಟ್ ದೃಷ್ಟಿಯಿಂದ. ಅದಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಅವತ್ತಿನ ಮಂತ್ರಿಗಳಾದಂತಹ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಮತ್ತು ಇವತ್ತಿನ ಮಂತ್ರಿಗಳಾದಂತಹ ನಾಯ್ಡು ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ.